ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ಲಾಸ್ಟ್ ವಿಡಿಯೋ ನೋಡಿದ್ರಿ ರೋಸ್ ಫ್ಲ್ಯಾಟು, ಅದರಲ್ಲಿ ಷಣ್ಮುಖ ಪ್ರಾಡಕ್ಟ್ ಯೂಸ್ ಮಾಡಿರೋದು ರೈತರ ಒಪಿನಿಂಗು ಕೇಳಿದ್ರಿ. ಹಾಗೆ ಈಗ ಕ್ಯಾಪ್ಸಿಕಮ್ ಫ್ಲ್ಯಾಟು ಅಂದರೆ ಇದು ಕೂಡ ಪಾಲಿಹೌಸಲ್ಲೇ ಬೆಳೆದಿರೋದು. ಈ ಪಾಲಿಹೌಸ್ಗೆ ಮುಖ್ಯವಾಗಿ ಷಣ್ಮುಖ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಮತ್ತು ಹೆಚ್ಚಾಗಿ ಡ್ರಿಪ್ಪು ವ್ಯಾಮ್ಗೋಲ್ಡಿ, ಜಮೀನ್ದಾರು, ಕಿಮ್ಜೆಮೆಲ್ಲು, ಭಾಗ್ಯಮ್ಯಾಕ್ಸು, ಸಿ ಡೈಮಂಡು ಕೂಡ ಈ ಡ್ರಿಪ್ಪಲ್ಲಿ ಬಿಟ್ಟಿದ್ದಾರೆ ಕ್ಯಾಪ್ಸಿಕಮ್ಗೆ. ಹಾಗೆ ಸ್ಪ್ರೇಗೂ ಕೂಡ ಥ್ರಿಪ್ಸು, ಮೈಟ್ಸು, ಎಫಿಡ್ಸ್ಗೆ ತೇಜಲ್ಲೂ 2.5 ml, ಅಕ್ಟ್ರಾ ಅರ್ಧ ಗ್ರಾಮು ಕೂಡ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದಾರೆ. ಹಾಗಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರೋ ತುಂಬ ಚೆನ್ನಾಗಿ ಬಂದಿದೆ ಫ್ಲ್ಯಾಟು. ತುಂಬ ಚೆನ್ನಾಗಿ ಕ್ಲಾಸಿಕ್ ಆಗಿದೆ. ಕಾಯಿನೂ ಅಷ್ಟೇ ಚೆನ್ನಾಗಿ ಬಂದಿದೆ, ಎಲ್ಲನೂ ಚೆನ್ನಾಗಿ ಬಂದಿದೆ, ಇಳುವರಿ ಎಲ್ಲ. ನೀವು ಕೂಡ ಮಾಡ್ಕೊಬೋದು ಸ್ನೇಹಿತರೆ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಮತ್ತು ಸ್ನೇಹಿತರೆ, ಈ ವಿಡಿಯೋನೆಲ್ಲರೂ ಆದಷ್ಟು ರೈತ ಬಾಂಧವರಿಗೆ ಕಳಿಸ್ಕೊಡಿ, ರೈತರು ನೋಡಿ. ಅದ್ಭುತವಾಗಿದೆ ಕ್ಯಾಪ್ಸಿಕಮ್ಮು. ಇಳುವರಿನೂ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಈಗಿನ ರೇಟ್ ಬಂದು 100-110 ರೂಪಾಯಿ ಇದೆ ಪರ್ kg ಗ್ರೀನು. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ರೈತರು ನೋಡಿ ನಿಮ್ಮ ಅನಿಸಿಕೆ ಪ್ರಕಾರ ನಮಗೆ ಅನಿಸಿಕೆಗಳನ್ನು ತಿಳಿಸ್ರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ರೈತ ಬಾಂಧವರೇ, ನೋಡಿ ಎಲ್ಲರಿಗೂ ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ. ಕಾಯಿಗಳು ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಗ್ರೀನಿಸ್ ಎಲೆಗಳು ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಪ್ರಾಡಕ್ಟ್ ಯೂಸ್ ಮಾಡಿರೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಟರ್ಮೆಟರ್ ಯೂಸ್ ಮಾಡಿದ್ದಾರೆ ಹುಳಕ್ಕೆ, ಮತ್ತು ಥ್ರಿಪ್ಸು ಕೂಡ ಕಂಟ್ರೋಲ್ ಬರುತ್ತೆ ಅದರಲ್ಲಿ ನೋಡಿ. ಗ್ರೀನಿಸು ಅಷ್ಟೇ ಎಲೆ ಎಷ್ಟು ಚೆನ್ನಾಗಿದೆ. ಮತ್ತು ಹಾಗೆ ನೋಡಿ, ಅದು ಒಂದೇ ಯೂನಿಫಾರ್ಮಿಟಿಯಲ್ಲಿದೆ, ಅಂದರೆ ಒಂದೇ ಸಮಾನವಾಗಿದೆ. ಗ್ರೀನಿಸು ಅಷ್ಟೇ, ಕಾಯಿನೂ ಅಷ್ಟೇ ಚೆನ್ನಾಗಿ ಬರ್ತಿದೆ. ರೇಟು ಕೂಡ ಇದೆ. ಎಲ್ಲರೂ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.